ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಗುರು ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು NNMS ಪರೀಕ್ಷೆಯ ಇತಿಹಾಸ ವಿಭಾಗದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ತಾ ಹೋಗೋಣ ಸ್ನೇಹಿತರೆ. ಯಾರೆಲ್ಲ 8ನೇ ತರಗತಿ ಓದ್ತಾ ಇದ್ದೀರಿ ಅವರಿಗೆಲ್ಲ ಮುಂದಿನ ತಿಂಗಳು ಫೆಬ್ರವರಿ 1ನೇ ತಾರೀಕು ಇರುವಂತಹ ಎಕ್ಸಾಮ್ಗೆ ಇದು ಉಪಯುಕ್ತವಾಗುವಂಥದ್ದು. ಇದರಲ್ಲಿ ನಾವು ಮೊದಲನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಕೆಳಗಿನ ಸಾಹಿತ್ಯಗಳಲ್ಲಿ ದೇಶೀಯ ಸಾಹಿತ್ಯಕ್ಕೆ ಉದಾಹರಣೆಯನ್ನು ಕೊಡಿ ಅಂತ ಒಂದು ಪ್ರಶ್ನೆ ಬಂದಿದೆ. ಇದರಲ್ಲಿ ಸಿಯುಕಿ, ಎರಡನೇದು ರಾಜತರಂಗಿಣಿ, ಮೂರನೇದು ಹಿಂಡಿಕಾ, ಹಾಗೆ ನಾಲ್ಕನೇದು ದೀಪವಂಶ ಮತ್ತು ಮಹಾವಂಶ ಅಂತಕ್ಕಂಥ ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಮೂರು ಏನಾಗಿದ್ದಾವೆ ವಿದೇಶಿ ಸಾಹಿತ್ಯಕ್ಕೆ ಸಂಬಂಧಪಟ್ಟಿರುವಂಥದ್ದು ಇದ್ದಾವೆ, ಒಂದು ದೇಶೀಯ ಸಾಹಿತ್ಯಕ್ಕೆ ಸಂಬಂಧಪಟ್ಟಿರುವಂಥದ್ದು ಇದೆ ಸ್ನೇಹಿತರೆ. ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸೋದಾದರೆ ರಾಜತರಂಗಿಣಿ ಅಂತಕ್ಕಂಥದ್ದು. ಇದು ಯಾರು ಬರೆದಿದ್ದಾರೆ ಅಂದರೆ ಕಲ್ಹಣನ ರಾಜತರಂಗಿಣಿ. ಇವನು ಭಾರತೀಯ ಒಬ್ಬ ಕವಿ. ಯಾರು? ಕಲ್ಹಣ. ಅವನು ಬರೆದಿರ್ತಕ್ಕಂಥ ಕೃತಿ ಅದು ರಾಜತರಂಗಿಣಿ ಅಂತಕ್ಕಂಥದ್ದು. ಇನ್ನು ಸಿಯುಕಿ ಅಂತಕ್ಕಂಥದ್ದು ಯಾರು ಬರೆದಿದ್ದಾರೆ ಅಂತಕ್ಕಂಥದ್ದನ್ನು ನೋಡೋದಾದರೆ ಓಯೆನ್ಸಾಂಗ್ ಸಿಯುಕಿ ಅಂತಕ್ಕಂಥದ್ದನ್ನು ಬರೆದಿರ್ತಕ್ಕಂಥದ್ದು. ಇಂಡಿಕಾ ಯಾರು ಬರೆದಿದ್ದಾರೆ ಅಂದರೆ ಮೆಗಸ್ತಾನಿಸು. ಇನ್ನು ದೀಪವಂಶ ಮತ್ತು ಮಹಾವಂಶ ಇವು ಶ್ರೀಲಂಕಾದಲ್ಲಿ ಇರುವಂತಹ ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದಂತಹ ಒಂದು ಕೃತಿಗಳಾಗಿದ್ದಾವೆ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಎರಡನೇ ಪ್ರಶ್ನೆ. ಸೂಕ್ತಗಳೆಂದು ಕರೆಯಲ್ಪಡುವಂತಹ ಸುಮಾರು 1000ಕ್ಕೂ ಹೆಚ್ಚಿನ ಶ್ಲೋಕಗಳಿರುವಂತಹ ವೇದ ಯಾವುದು ಅಂತಕ್ಕಂಥ ಒಂದು ಪ್ರಶ್ನೆ ಇದೆ. ಇದರಲ್ಲಿ 1 ಋಗ್ವೇದ, 2 ಸಾಮವೇದ, 3 ಅಥರ್ವಣ ವೇದ, 4 ಯಜುರ್ವೇದ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ನೋಡೋದಾದರೆ ಯಾವುದು? ಋಗ್ವೇದ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಇದರಲ್ಲಿ 1024 ಶ್ಲೋಕಗಳಿರುವಂಥದ್ದನ್ನು ನಾವು ಗಮನಿಸಬಹುದು. ಇದರಲ್ಲಿ ಮತ್ತು ಗಾಯತ್ರಿ ಮಂತ್ರ ಅಂತಕ್ಕಂಥದ್ದು ಕೂಡ ಇದರಲ್ಲೇ ಬರುತ್ತೆ ಸ್ನೇಹಿತರೆ. ಇನ್ನು ಮೂರನೇ ಪ್ರಶ್ನೆ. ಕೆಳಗಿನವುಗಳನ್ನು ಹೊಂದಿಸಿದಾಗ ಸರಿ ಹೊಂದುವಂತಹ ಸೂಚಿ ಯಾವುದು ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಈಜಿಪ್ಟ್ ನಾಗರಿಕತೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಕ್ಕಂಥದ್ದನ್ನು ನದಿಗಳು ಮತ್ತು ನಾಗರಿಕತೆಗಳನ್ನು ಕೊಟ್ಟಿದ್ದಾರೆ. ಈಜಿಪ್ಟ್ ಯಾವುದು? ನೈಲ್ ನದಿ. ಇನ್ನು ಚೀನಾ ನಾಗರಿಕತೆ ಯಾವುದು? ಹಾಂಗು ಅಂತಕ್ಕಂಥ ನದಿ. ಮೆಸೊಪೊಟೋಮಿಯಾ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಯೂಫ್ರೆಟಿಸ್ ಮತ್ತು ಟೈಗ್ರಿಸ್. ಹರಪ್ಪ ನಾಗರಿಕತೆ ಯಾವುದಂದರೆ ಸಿಂಧು ನಾಗರಿಕತೆ. ಇದರಲ್ಲಿ ನಾವು ನೋಡ್ರಿ ಡಿ ಯಾವುದಿದೆ? ಒಂದಿದೆ. ಇದರಲ್ಲಿ ಆಪ್ಷನ್ ನಂಬರ್ 2 ಸರಿಯಾದಂತಹ ಉತ್ತರ ಆಗುತ್ತೆ ನೋಡಿರಿ ಸ್ನೇಹಿತರೆ. ಒಂದು ನಾವು ಸರಿಯಾಗಿ ಗುರುತು ಹಾಕ್ಕೊಂಬಿಟ್ರೆ ಕೆಲವೊಂದು ಬಾರಿ ಕಂಡುಹಿಡಿಬೋದು. ಸರಿಯಾದಂಥ ಉತ್ತರ ಡಿ. ಇನ್ನು ನಾಲ್ಕನೇ ಪ್ರಶ್ನೆ. ಕೆಳಗಿನ 2 ವಾಕ್ಯಗಳಿಗೆ ಸರಿ ಹೊಂದುವಂತಹ ಆಯ್ಕೆ ಅಂತ ಕೇಳಿದ್ದಾರೆ. ಎ ಅತ್ಯಂತ ಹಳೆಯ ವೇದ ಋಗ್ವೇದ, ಬಿ ಹರಪ್ಪ ಸಂಸ್ಕೃತಿಯ ಜನ ಕೃಷಿ ಮತ್ತು ವ್ಯಾಪಾರವನ್ನು ಅವಲಂಬಿಸಿದ್ದರು ಅಂತಕ್ಕಂಥದ್ದಿದೆ. ಇದರಲ್ಲಿ ನಾವು ಸರಿಯಾದಂಥ ಉತ್ತರವನ್ನು ಗಮನಿಸುವುದಾದರೆ ಯಾವುದು ಅಂದರೆ ಆಪ್ಷನ್ ನಂಬರ್ 3 ಸರಿಯಾದಂತಹ ಉತ್ತರ ಆಗುತ್ತೆ. ವಾಕ್ಯ ಎ ಮತ್ತು ಬಿ ಎರಡು ಸರಿಯಾಗಿರ್ತಕ್ಕಂಥದ್ದು. ಅತ್ಯಂತ ಹಳೆಯ ವೇದ ಯಾವುದಂದರೆ ಋಗ್ವೇದ, ಹಾಗೆ ಹರಪ್ಪ ಸಂಸ್ಕೃತಿಯ ಜನರು ಕೃಷಿ ಮತ್ತು ವ್ಯಾಪಾರವನ್ನು ಅವಲಂಬಿಸಿರುವಂಥದ್ದನ್ನು ನಾವು ಗಮನಿಸಬಹುದು. ಇನ್ನು 5ನೇ ಪ್ರಶ್ನೆ. ರೋಮನ್ ಆಳ್ವಿಕೆಯ ಕಾಲದಲ್ಲಿ ಅಭಿವೃದ್ಧಿಯಾದಂತಹ ಭಾಷೆ ಯಾವುದು ಅಂತಕ್ಕಂಥದ್ದನ್ನು ಕೇಳಿದ್ದಾರೆ. ಇದರಲ್ಲಿ 1 ಪಾಳಿ, 2 ಪ್ರಾಕೃತ, 3 ಸಂಸ್ಕೃತ, ಹಾಗೆ 4 ಲ್ಯಾಟಿನ್ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದು? ರೋಮನ್ನರ ಕಾಲದಲ್ಲಿ ಯಾವುದು? ಲ್ಯಾಟಿನ್ ಭಾಷೆ ಅಭಿವೃದ್ಧಿಯಾಗಿರುವಂತಹ ಒಂದು ಭಾಷೆಯಾಗಿರುವಂಥದ್ದು. ಇನ್ನು 6ನೇ ಪ್ರಶ್ನೆ. ಭಾರತ ದೇಶವನ್ನು ಮಾಳ್ವ ಹಾಗೂ ದಕ್ಕನ್ ಪ್ರಸ್ಥಭೂಮಿ ಎಂಬ 2 ಭಾಗಗಳನ್ನಾಗಿ ವಿಂಗಡಿಸಿರುವಂತಹ ನದಿ ಯಾವುದು ಅಂತಕ್ಕಂಥದ್ದನ್ನು ಕೇಳಿದರೆ ಇಲ್ಲಿ ನಾವು ಎ ಅಥವಾ 1 ಗೋದಾವರಿ ನದಿ, 2 ತಪತಿ ನದಿ, 3 ಗಂಗಾ ನದಿ, 4 ನರ್ಮದಾ ನದಿ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸುವುದಾದರೆ ಯಾವುದು? ನರ್ಮದಾ ನದಿ. ಹಾಗೆ ಭಾರತವನ್ನು 2 ವಿಭಾಗವಾಗಿ ನಾವು ಕೂಡ ಮಾಡಿರುವಂತಹ ನದಿ ಯಾವುದಂದರೆ ಈ ನರ್ಮದಾ ನದಿ 2 ಭಾಗಗಳನ್ನಾಗಿ ವಿಂಗಡಿಸಿರುವಂಥದ್ದು.
ಅದರಲ್ಲಿ ಮಧ್ಯದಲ್ಲಿ ಬರುವಂತಹ ಏನು ಪ್ರಸ್ಥಭೂಮಿಗಳು, ಮಾಳ್ವಾ ಪ್ರಸ್ಥಭೂಮಿ ಮತ್ತು ದಕ್ಕನ್ ಪ್ರಸ್ಥಭೂಮಿ ಎಂಬ ಎರಡು ಭಾಗಗಳನ್ನಾಗಿ ವಿಂಗಡಿಸಿರುವಂತಹ ನದಿ ನರ್ಮದಾ ನದಿ. ಹಾಗೆ 7ನೇ ಪ್ರಶ್ನೆ, ಪ್ರಾಚೀನ ಭಾರತದಲ್ಲಿ ಮಾಳ್ವಾ ಮತ್ತು ದಕ್ಕನ್ ಪ್ರಸ್ಥಭೂಮಿಗಳನ್ನು ಆಳಿದಂತಹ ರಾಜವಂಶಗಳು ಅಂತಕ್ಕಂಥದ್ದನ್ನು ಕೇಳಿದ್ದಾರೆ. ಇದರಲ್ಲಿ ಒಂದು ಮೌರ್ಯರು ಮತ್ತು ಕುಷಾಣರು, ಕುಷಾಣರು ಮತ್ತು ವರ್ಧನರು, ಮೌರ್ಯರು ಮತ್ತು ಗುಪ್ತರು, ಗುಪ್ತರು ಮತ್ತು ವರ್ಧನರು ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ನೋಡೋದಾದರೆ ಮಾಳ್ವಾ ಮತ್ತು ದಕ್ಕನ್ ಪ್ರಸ್ಥಭೂಮಿಗಳನ್ನು ಆಳಿದಂತಹ ರಾಜಮನೆತನಗಳು ಯಾವುದು ಅಂದರೆ ಮೌರ್ಯರು ಮತ್ತು ಗುಪ್ತರು ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗುತ್ತೆ ಸ್ನೇಹಿತರೆ. ಇನ್ನು 8ನೇ ಪ್ರಶ್ನೆ, ಗುಪ್ತ ಸಾಮ್ರಾಜ್ಯದ ಪತನಕ್ಕೆ ಕಾರಣ ಅಂತಕ್ಕಂಥದ್ದಿದೆ. 1 ಮೌರ್ಯರ ನಿರಂತರ ದಾಳಿ, 2 ಕುಷಾಣರ ನಿರಂತರ ದಾಳಿ, ಊಣರ ನಿರಂತರ ದಾಳಿ, ವರ್ಧನರ ನಿರಂತರ ದಾಳಿ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸುವುದಾದರೆ ಯಾವುದು ಅಂದರೆ ಊಣರ ನಿರಂತರ ದಾಳಿ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗುತ್ತೆ. 3ನೇ ಆಪ್ಷನ್ ನಂಬರ್ 3. ಊಣರು ಯಾವಾಗಲೂ ಕೂಡ ಗುಪ್ತ ಸಾಮ್ರಾಜ್ಯದ ಮೇಲೆ ದಾಳಿಯನ್ನು ಮಾಡ್ತಾಯಿದ್ರು ಸ್ನೇಹಿತರೆ. ಹಾಗೆ 9ನೇ ಪ್ರಶ್ನೆಯನ್ನು ನಾವು ನೋಡೋದಾದರೆ ದಕ್ಷಿಣ ಭಾರತವನ್ನು ಆಳಿದ ರಾಜವಂಶಗಳ ಸರಿಯಾದ ಒಂದು ಕಾಲಾನುಕ್ರಮವನ್ನು ಬರೆಯಿರಿ ಅಂತಕ್ಕಂಥದ್ದನ್ನು ಕೇಳಿದರೆ ಗುರುತಿಸಿರಿ. 1 ಕದಂಬರು, ಶಾತವಾಹನರು, ಚಾಳುಕ್ಯರು, ಗಂಗರು. 2ನೇದು ಶಾತವಾಹನರು, ಕದಂಬರು, ಗಂಗರು, ಚಾಲುಕ್ಯರು. ಹಾಗೆ ಗಂಗರು, ಕದಂಬರು, ಶಾತವಾಹನರು, ಚಾಲುಕ್ಯರು. ಚಾಲುಕ್ಯರು, ಶಾತವಾಹನರು, ಗಂಗರು, ಕದಂಬರು. ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸುವುದಾದರೆ ನೋಡ್ರಿ, ದಕ್ಷಿಣ ಭಾರತದಲ್ಲಿ ಮೊದಲನೇ ರಾಜವಂಶ ಯಾವುದು ಅಂದರೆ ಶಾತವಾಹನರು. ಇದು ಯಾವುದರಲ್ಲಿದೆ ಅಂತಕ್ಕಂಥದ್ದನ್ನು ನಾವು ಗಮನಿಸಿದರೆ ಸರಿಯಾದಂಥ ಉತ್ತರವನ್ನು ನಾವು ಗುರುತಿಸಬಹುದು. ಯಾವುದು? ಆಪ್ಷನ್ ನಂಬರ್ 2. ದಕ್ಷಿಣ ಭಾರತವನ್ನು ಆಳಿದಂತಹ ಮೊದಲ ರಾಜಮನೆತ ಶಾತವಾಹನರು, ಆಮೇಲೆ ಕದಂಬರು, ಗಂಗರು, ಚಾಳುಕ್ಯರು. ಇದು ಸರಿಯಾದಂಥ ಉತ್ತರ ಆಗುತ್ತೆ ಸ್ನೇಹಿತರೆ. ಹಾಗೆ ಕಾವ್ಯದಲ್ಲಿ ತ್ರಿಪದಿ ಶೈಲಿಯು ಬೆಳವಣಿಗೆಯಾದದ್ದು ಇವರ ಕಾಲದಲ್ಲಿ ಅಂತಕ್ಕಂಥದ್ದಿದೆ. 1 ಚಾಳುಕ್ಯರು, 2 ಕದಂಬರು, 3 ಶಾತವಾಹನರು, ಹಾಗೆ ಗಂಗರಿದೆ. ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ನೋಡೋದಾದರೆ ಚಾಳುಕ್ಯರ ಕಾಲದಲ್ಲಿ ಏನಾಯಿತು, ತ್ರಿಪದಿ ಶೈಲಿ ಏನು ಬಂದಿರತಕ್ಕಂಥದ್ದು. ಹಾಗೆ 11ನೇ ಪ್ರಶ್ನೆಯನ್ನು ನಾವು ಗಮನಿಸ್ತಾ ಹೋಗೋಣ. ಕಂಚಿಯ ಬಳಿ ಮಹಾಬಲಿಪುರಂ ಎಂಬ ನಗರವನ್ನು ನಿರ್ಮಿಸಿದ ಪಲ್ಲವರ ಪ್ರಸಿದ್ಧ ದೊರೆ ಅಥವಾ ಪ್ರಸಿದ್ಧ ರಾಜ ಯಾರು ಅಂತಕ್ಕಂಥದ್ದಿದೆ. 1 ಮಹೇಂದ್ರವರ್ಮ, 2 ಕಾಕುತ್ಸವರ್ಮ, 3 ನರಸಿಂಹವರ್ಮ, ಹಾಗೆ 4 ಶಿವಸ್ಕಂದವರ್ಮ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂದರೆ ಯಾವುದು? ನರಸಿಂಹವರ್ಮ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಸ್ನೇಹಿತರೆ. ಮಹಾಬಲಿಪುರಂ ಎಂಬ ನಗರವನ್ನು ನಿರ್ಮಿಸಿರ್ತಕ್ಕಂಥ ರಾಜ 1ನೇ ನರಸಿಂಹ. ಇನ್ನು 12ನೇ ಪ್ರಶ್ನೆ, ಈ ರಾಜವಂಶದ ಕಾಲದಲ್ಲಿ ಗಾಂಧಾರ ಶಿಲ್ಪಕಲೆಯು ವಿಕಸಿತಗೊಂಡಿತು ಅಂದರೆ ಹರಡಿಕೊಂಡಿರ್ತಕ್ಕಂಥದ್ದು. 1 ಮೌರ್ಯರು, 2 ವರ್ಧನರು, 3 ಗುಪ್ತರು, 4 ಕುಷಾಣರು. ಇಲ್ಲಿ ಬುದ್ಧನಿಗೆ ಸಂಬಂಧಪಟ್ಟಂತಹ ಒಂದು ಚಿತ್ರವನ್ನು ನಾವು ನೆನಪು ಮಾಡಿಕೊಂಡ್ರೆ ಗೊತ್ತಾಗ್ಬಿಡುತ್ತೆ ಸ್ನೇಹಿತರೆ. ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ ಕುಷಾಣರು ಏನು ಸರಿಯಾದಂತಹ ಉತ್ತರ ಆಗುತ್ತೆ. ಕುಷಾಣರ ಕಾಲದಲ್ಲಿ ಗಾಂಧಾರ ಶಿಲ್ಪಕಲೆಯು ವಿಕಸಿತಗೊಂಡಿರುವುದನ್ನತು. ಇನ್ನು ಜ್ಞಾನವೇ ಗುಣ, ಗುಣವೇ ಜ್ಞಾನ ಎಂಬ ತತ್ವದ ಪ್ರತಿಪಾದಕರು ಯಾರು ಅಂತಕ್ಕಂಥದ್ದಿದೆ. 1 ಪ್ಲೇಟೋ, 2 ಸಾಕ್ರೆಟಿಸ್, 3 ಅರಿಸ್ಟಾಟಲ್, 4 ಫಿಡಿಯಾಸ್ ಅಂತಕ್ಕಂಥದ್ದು ಇದೆ ಸ್ನೇಹಿತರೆ. ಇದರಲ್ಲಿ ನಾವು ಗಮನಿಸೋದಾದರೆ ಅದು ಸದ್ಗುಣವೇ ಜ್ಞಾನ, ಗುಣವೇ ಜ್ಞಾನ ಅಂತಕ್ಕಂಥದ್ದು ಸಾಕ್ರೆಟಿಸ್ ಅವರ ಒಂದು ಪ್ರಮುಖವಾದಂತಹ ತತ್ವ ಆಗಿರತಕ್ಕಂಥದ್ದು ಸ್ನೇಹಿತರೆ. ಹಾಗೆ 14ನೇದು ಕಾನೂನುಗಳ ಪ್ರವರ್ತಕ ಹಮ್ಮುರಬಿ ಇಲ್ಲಿಗೆ ಸೇರಿದವರು ಅಂತಕ್ಕಂಥ ಒಂದು ಪ್ರಶ್ನೆ ಇದೆ. 1 ಮೆಸೊಪೊಟೇಮಿಯಾ ನಾಗರಿಕತೆ, ಹಾಗೆ ಭಾರತ, ಈಜಿಪ್ಟ್, ಹಾಗೆ ಚೀನಾ ಅಂತಕ್ಕಂಥದ್ದಿದೆ. ಯಾವ ದೇಶಕ್ಕೆ ಸಂಬಂಧಪಟ್ಟವರು ಅಂತಕ್ಕಂಥ ಒಂದು ಪ್ರಶ್ನೆ ಇದೆ.
ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸಿದರೆ ಮೆಸೊಪೊಟೇಮಿಯಾ ನಾಗರಿಕತೆಗೆ ಸಂಬಂಧಪಟ್ಟಂಥವರು ಅಂತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಇವರು ಮುಯ್ಯಿಗೆ ಮುಯ್ಯಿ ಎನ್ನುವಂತಹ ತತ್ವವನ್ನು ಕೂಡ ಅಳವಡಿಸಿಕೊಂಡಿದ್ದರು. ಹಾಗೆಯೇ 15ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಸರಿ ಹೊಂದದ ಜೋಡಿಯನ್ನು ಗುರುತಿಸಿ ಅಂತಕ್ಕಂಥದ್ದಿದೆ. 1 ರೋಮ್ನ ಸಂತ ಪೀಟರ್ ಚರ್ಚ್ ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಿರುವಂಥದ್ದು. ಹಾಗೆ ಅಂತಿಮ ಭೋಜನ ಚಿತ್ರಕಲೆ, ಮೋಸೆಸ್ ಚಿತ್ರಕಲೆ, ಪಯೇಟಾ ಶಿಲ್ಪಕಲೆ ಅಂತಕ್ಕಂಥದ್ದನ್ನು ಕೊಟ್ಟಿರುವಂಥದ್ದು ಸ್ನೇಹಿತರೆ. ಇದರಲ್ಲಿ ಸರಿ ಹೊಂದದ ಜೋಡಿ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದರಲ್ಲಿ ಸರಿ ಹೊಂದದ ಜೋಡಿ ಯಾವುದಂದರೆ ಮೋಸೆಸ್ ಅಂತಕ್ಕಂಥದ್ದು ಏನು ಸರಿ ಹೊಂದದ ಜೋಡಿಯಾಗಿರುವಂಥದ್ದು ಸ್ನೇಹಿತರೆ. ಇನ್ನು 16ನೇ ಪ್ರಶ್ನೆ, ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಎಂದೇ ಪ್ರಸಿದ್ಧವಾಗಿರುವಂತಹ ಐಹೊಳೆ ದೇವಾಲಯವನ್ನು ನಿರ್ಮಿಸಿದವರು ಯಾರು ಅಂತ ಪ್ರಶ್ನೆ ಇದೆ. 1 ಚಾಲುಕ್ಯರು, 2 ಕದಂಬರು, 3 ಗಂಗರು, 4 ಶಾತವಾಹನರು ಅಂತಕ್ಕಂಥ ಒಂದು ಆಪ್ಷನ್ಗಳಿದ್ದಾವೆ. ಇದರಲ್ಲಿ ನಾವು ಸರಿಯಾದಂಥ ಉತ್ತರವನ್ನು ಗಮನಿಸುವುದಾದರೆ ಯಾರ ಕಾಲದಲ್ಲಿ ದೇವಾಲಯಗಳ ಚಕ್ರವರ್ತಿ ಐಹೊಳೆ ದೇವಾಲಯವನ್ನು ನಿರ್ಮಿಸಿದ್ದಾರೆ ಅಂದರೆ ಚಾಳುಕ್ಯರು ನಿರ್ಮಿಸಿರುವಂಥದ್ದು ಸ್ನೇಹಿತರೆ. ಹಾಗೆ 17ನೇ ಪ್ರಶ್ನೆ, ವರ್ಧಮಾನ ಮಹಾವೀರನು ಬೋಧಿಸಿದ 5ನೇ ತತ್ವ ಯಾವುದು ಅಂತಕ್ಕಂಥ ಒಂದು ಪ್ರಶ್ನೆ ಇದೆ. 1 ಅಹಿಂಸೆ, 2 ಸತ್ಯ, 3 ಬ್ರಹ್ಮಚರ್ಯ, ಹಾಗೆ 4 ಅಪರಿಗ್ರಹ ಅಂತಕ್ಕಂಥ ಒಂದು ಆಪ್ಷನನ್ನು 4 ಆಪ್ಷನನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸೋದಾದರೆ ಯಾವುದು ಬ್ರಹ್ಮಚರ್ಯ ತತ್ವವನ್ನು ಮಹಾವೀರ ಬೋಧಿಸುವಂಥದ್ದು ಅದನ್ನು ಆ್ಯಡ್ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ. ಹಾಗೆ ಇಲ್ಲಿ ವರ್ಧಮಾನ ಮಹಾವೀರನಿಗಿಂತ ಮುಂಚೆ ಬುದ್ಧನು ಕೂಡ ತತ್ವಗಳನ್ನು ಸತ್ಯ, ಅಹಿಂಸೆ, ಸುಳ್ಳು ಹೇಳದಿರುವುದು, ಅಪರಿಗ್ರಹ ಅಂತಕ್ಕಂಥ 4 ತತ್ವಗಳನ್ನಿದ್ವು. ಅವುಗಳ ನಂತರ ಮಹಾವೀರ ಏನು ಮಾಡ್ದ, ಇದು 5ನೇ ತತ್ವವನ್ನು ಬ್ರಹ್ಮಚರ್ಯ ಅಂತಕ್ಕಂಥ ತತ್ವವನ್ನು ಅಳವಡಿಸಿರ್ತಕ್ಕಂಥದ್ದು ಸ್ನೇಹಿತರೆ. ಹಾಗೆ 18ನೇ ಪ್ರಶ್ನೆಯನ್ನು ನಾವು ಗಮನಿಸೋದಾದರೆ ಜೈನರ ಒಂದು ಗುಂಪು ದಕ್ಷಿಣದ ಶ್ರವಣಬೆಳಗೊಳದಲ್ಲಿ ಬಂದು ನೆಲೆಸಲು ಕಾರಣ ಏನು ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ನಾವು ಗಮನಿಸಬೇಕಾಗುತ್ತೆ. ಇಲ್ಲಿ 1 ಬಿಹಾರದ ಕ್ಷಾಮದಿಂದ, 2 ಜೈನ ಮತ ಪ್ರಚಾರ ಮಾಡಲು, ದಕ್ಷಿಣದ ಸಾಹಿತ್ಯದ ಅಧ್ಯಯನಕ್ಕಾಗಿ, ಹಾಗೆ ಪ್ರಾಕೃತ ಭಾಷೆಯ ಅಭಿವೃದ್ಧಿಗಾಗಿ ಅಂತಕ್ಕಂಥ ಪ್ರಶ್ನೆಯನ್ನು ನಾವು ಗಮನಿಸ್ಬೋದು. ಯಾಕೆ ಅವರು ದಕ್ಷಿಣ ಭಾರತಕ್ಕೆ ಬಂದರು ಅಥವಾ ಶ್ರವಣಬೆಳಗೊಳಕ್ಕೆ ಬಂದರು ಅಂತಕ್ಕಂಥದ್ದನ್ನು ಗಮನಿಸಬೇಕಾಗುತ್ತೆ. ಯಾರಂದರೆ ಮೌರ್ಯರ ಕಾಲದಲ್ಲಿ ಬಂದಿರುವಂಥದ್ದು ಇದು. ಇಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸೋದಾದರೆ ಅದು ಬಿಹಾರದ ಕ್ಷಾಮದಿಂದ ಅವರು ಶ್ರವಣಬೆಳಗೊಳದಲ್ಲಿ ಬಂದು ನೆಲೆಸಿರುವಂಥದ್ದು ಸ್ನೇಹಿತರೆ. ಹಾಗೆ 19ನೇ ಪ್ರಶ್ನೆ, ಬುದ್ಧನ ಬೋಧನೆ ಮತ್ತು ಸಂಪ್ರದಾಯವನ್ನು ಇವುಗಳಲ್ಲಿ ಕ್ರೋಢೀಕರಿಸಿದೆ. 1 ಅಂಗಗಳು, 2 ತ್ರಿಪಿಟಕಗಳು, 3 ಅಷ್ಟಾಂಗಿಕ ಮಾರ್ಗಗಳು, ಆಮೇಲೆ ತ್ರಿರತ್ನಗಳು ಅಂತಕ್ಕಂಥ ಒಂದು ಆಪ್ಷನ್ಗಳನ್ನು ಕೊಟ್ಟಿರುವಂಥದ್ದು. ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ ಬೌದ್ಧ ಧರ್ಮದಲ್ಲಿ ತ್ರಿಪಿಟಕಗಳು ಇರುವಂಥದ್ದು. ಇದರಲ್ಲಿ ಬುದ್ಧನ ಬೋಧನೆಯನ್ನು ಹಾಗೂ ಸಂಪ್ರದಾಯಗಳನ್ನು ಕ್ರೋಢೀಕರಿಸಿರುವಂಥದ್ದನ್ನು ನಾವು ಗಮನಿಸಬಹುದು ಸ್ನೇಹಿತರೆ. ಹಾಗೆ 20ನೇ ಪ್ರಶ್ನೆ, ತ್ರಿರತ್ನಗಳು, ವರ್ಧಮಾನ ಮಹಾವೀರ, ಅಷ್ಟಾಂಗಿಕ ಮಾರ್ಗ ಯಾರು ಪ್ರತಿಪಾದನೆ ಮಾಡಿದ್ದಾರೆ ಎನ್ನುವಂತಹ ಪ್ರಶ್ನೆಯನ್ನು ನಾವು ಇಲ್ಲಿ ನೋಡಬಹುದು. ಯಾವುದಂದರೆ 1 ಪಾರ್ಶ್ವನಾಥ, ಗೌತಮ ಬುದ್ಧ, ಶುದ್ಧೋಧನ, ಋಷಭನಾಥ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದ ಉತ್ತರ ಗೌತಮ ಬುದ್ಧ ಅಂತಕ್ಕಂಥದ್ದು. ಅವನ ಕಾಲದಲ್ಲಿ ಅಷ್ಟಾಂಗಿಕ ಮಾರ್ಗವನ್ನು ಅವನು ಅಳವಡಿಸಿಕೊಂಡಿದ್ದು. ಇನ್ನು ಹಂಪಿ ಕನ್ನಡ ವಿಶ್ವವಿದ್ಯಾಲಯವು ನಾಡೋಜ ಎಂಬ ಪ್ರಶಸ್ತಿಯನ್ನು ಕರ್ನಾಟಕದ ಹಿರಿಯ ಸಾಧಕರಿಗೆ ಇವರ ಹೆಸರಿನಲ್ಲಿ ನೀಡುತ್ತದೆ. ನೋಡ್ರಿ, ನಾಡೋಜ ಅಂತಕ್ಕಂಥ ಒಂದು
ಏನು ಬಿರುದು ಯಾರಿಗಿತ್ತು ಅಂತಕ್ಕಂಥದ್ದನ್ನು ನಾವು ಗಮನಿಸೋದಾದರೆ, 1 ಪಂಪ, 2 ರನ್ನ, 3 ಜನ್ನ, 4 ಪೊನ್ನ ಅಂತಕ್ಕಂಥದ್ದು. ಇಲ್ಲಿ ಆದಿಕವಿ ಅಂತಕ್ಕಂಥದ್ದು ನಾವು ನೆನಪು ಮಾಡ್ಕೋಬೇಕು. ಅವರನ್ನೇ ನಾಡೋಜ ಅಂತಕ್ಕಂಥ ಕರಿತೀವಿ. ಹಾಗೆ ನಾಡೋಜ ಪಂಪ ಅಂತ ಕೂಡ ಅವರನ್ನು ಕರಿತೀವಿ. ಆಪ್ಷನ್ ನಂಬರ್ 1 ಸರಿಯಾದಂತಹ ಉತ್ತರ ಆಗುತ್ತೆ ಸ್ನೇಹಿತರೆ. ಹಾಗೆ 22ನೇ ಪ್ರಶ್ನೆ, ಏನು ಒಡ್ಡಾರಾಧನೆಯನ್ನು ಶಿವಕೋಟಾಚಾರ್ಯ ಬರೆದ್ರು, ಶಾಂತಿ ಪುರಾಣವನ್ನು ಯಾರು ಬರೆದ್ರು ಅಂತ ಏನು ಮುಂದೆ ಡ್ಯಾಶ್ ಕೊಟ್ಟಿದ್ದಾರೆ. ಅದನ್ನು ಫುಲ್ಫಿಲ್ ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ. 1 ತ್ರಿವಿಕ್ರಮ, 2 ಶ್ರೀ ವಿಜಯ, 3 ಪಂಪ, ಹಾಗೆ 4 ಪೊನ್ನ. ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸೋದಾದರೆ ಯಾರು ಪೊನ್ನ ಅಂತಕ್ಕಂಥವನು ಬರೆದಿರ್ತಕ್ಕಂಥದ್ದು ಸ್ನೇಹಿತರೆ. ಹಾಗೆ ಅತ್ತಿಮಬ್ಬೆಯ ಕಾಲದಲ್ಲಿ ಏನು 1000 ಪ್ರತಿಗಳನ್ನು ಕೂಡ ಇದು ಪ್ರಿಂಟ್ ಮಾಡಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಅದಕ್ಕೆ ಪ್ರೋತ್ಸಾಹ ಕೊಟ್ಟಿರುವಂಥದ್ದನ್ನು ಕೂಡ ನೆನಪು ಮಾಡ್ಕೋಬೇಕಾಗುತ್ತೆ. ಹಾಗೆ 23ನೇ ಪ್ರಶ್ನೆ, ರಾಷ್ಟ್ರಕೂಟರ ಮಂತ್ರಿಮಂಡಲದಲ್ಲಿ ವಿದೇಶಿ ವ್ಯಾಪಾರ ನೋಡಿಕೊಳ್ಳುತ್ತಿದ್ದಂತಹ ಅಧಿಕಾರಿಯನ್ನು ನಾವು ಏನಂತ ಕರಿತೀವಿ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಇಲ್ಲಿ 1ನೇದು ಪ್ರಭುಗಾವುಂಡ, ಮಹಾಸಂಧಿ ವಿಗ್ರಹಿ, ನಾಡಗಾವುಂಡ, ವಿಷಯಾಪತಿ ಅಂತಕ್ಕಂಥ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಇನ್ನು ವಿದೇಶಿ ವ್ಯಾಪಾರವನ್ನು ನೋಡಿಕೊಳ್ಳುತ್ತಿದ್ದಂತಹ ಅಧಿಕಾರಿ ಯಾರು ಅಂತಕ್ಕಂಥ ಒಂದು ಪ್ರಶ್ನೆ. ಇದರಲ್ಲಿ ನಾವು ಯಾರನ್ನು ಗುರುತಿಸಬೇಕಾಗುತ್ತಂದರೆ ನೋಡಿ, ಮಹಾಸಂಧಿ ವಿಗ್ರಹಿ ಅಂದರೆ ಇವರು ಏನು ಮಾಡ್ತಾಯಿದ್ರು, ಎರಡೂ ಕಡೆ ಅಂದರೆ ದೇಶಿ ಮತ್ತು ವಿದೇಶಿ ವ್ಯಾಪಾರದ ನಡುವೆ ಏನು ಅಧಿಕಾರಿಯಾಗಿ ಸಂಧಿ ವಿಗ್ರಹಿಯಾಗಿ ಕೆಲಸವನ್ನು ಮಾಡ್ತಾಯಿದ್ರು. ಇನ್ನು 24ನೇ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳಲ್ಲಿ ಕಲ್ಯಾಣದ ಚಾಲುಕ್ಯರ ಇವರಿಗೆ ಸಂಬಂಧಿಸಿದಂತಹ ಹೇಳಿಕೆಯಾಗಿದೆ. 1ನೇದು ವಚನ ಸಾಹಿತ್ಯದ ಬಳಕೆ ಬಂದದ್ದು ಇವರ ಕಾಲದಲ್ಲಿ. 6ನೇ ವಿಕ್ರಮಾದಿತ್ಯನು ಕ್ರಿಸ್ತಶಕ 1076ರಲ್ಲಿ ಚಾಲುಕ್ಯ ವಿಕ್ರಮಶಕೆಯನ್ನು ಆರಂಭಿಸಿದನು. ಬಿಜ್ಜಳನು ಕಲ್ಯಾಣದ ರಾಷ್ಟ್ರಕೂಟರ ರಾಜ್ಯದಲ್ಲಿ ಒಬ್ಬನಾಗಿದ್ದ ಅಂತಕ್ಕಂಥದ್ದಿದೆ. ಹಾಗೆ 1ನೇ ಸೋಮೇಶ್ವರ ಕಲ್ಯಾಣವೆಂಬ ಹೊಸ ನಗರವನ್ನು ಕಟ್ಟಿ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದ. ಅಂದರೆ ಸಂಬಂಧಿಸಿದ ಹೇಳಿಕೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವು ಗಮನಿಸಬೇಕು, ಕಲ್ಯಾಣದ ಚಾಲುಕ್ಯರಿಗೆ ಸಂಬಂಧಿಸದ ಹೇಳಿಕೆ ಯಾವುದು ಅಂತಕ್ಕಂಥದ್ದನ್ನು ನಾವು ಗಮನಿಸೋದಾದರೆ ಯಾವುದು? ಆಪ್ಷನ್ ನಂಬರ್ 3 ಬಿಜ್ಜಳನು ರಾಷ್ಟ್ರಕೂಟರ ಕಾಲದಲ್ಲಿ ಇದ್ದಂತಹ ರಾಜ ಅಂತಕ್ಕಂಥದ್ದನ್ನು ಕೊಟ್ಟಿರುವಂಥದ್ದು. ಹಾಗೆ 25ನೇ ಪ್ರಶ್ನೆ, ಎಲ್ಲೋರದ ಕೈಲಾಸನಾಥ ಏಕಶಿಲಾ ಮಂದಿರವು ಭಾರತೀಯ ಕಲೆಗೆ ಇವರ ಕೊಡುಗೆಯಾಗಿದೆ ಅಂತಕ್ಕಂಥ ಪ್ರಶ್ನೆ ಇದೆ. ಆಪ್ಷನ್ ನಂಬರ್ ರಾಷ್ಟ್ರಕೂಟರು, 2 ಕಲ್ಯಾಣದ ಚಾಲುಕ್ಯರು, 3 ಚೋಳರು, 4 ಹೊಯ್ಸಳರು. ಯಾರಿಗೂ ಕಟ್ಟಿಸಿರ್ತಕ್ಕಂಥದ್ದನ್ನು ನಾವು ನೋಡಿದ್ರೆ ರಾಷ್ಟ್ರಕೂಟರು. ಕೃಷ್ಣ ಅಂತಕ್ಕಂಥ ಒಬ್ಬ ರಾಜ ಏನು ಮಾಡ್ತಾನೆ, ಕೈಲಾಸ ಮಂದಿರವನ್ನು ಕಟ್ಟಿಸಿರುವಂಥದ್ದು. ಇದು ಮಹಾರಾಷ್ಟ್ರದಲ್ಲಿರುವಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ ಸ್ನೇಹಿತರೆ. ಈಗ ಹಾಗೆ ಬೆಂಗಳೂರು ಬಳಿಯ ಬೆಳ್ಳಂದೂರು ಕೆರೆಯನ್ನು ನಿರ್ಮಿಸಿದವರು ಯಾರು ಅಂತಕ್ಕಂಥ ಪ್ರಶ್ನೆ ಇದೆ. 1 ಹೊಯ್ಸಳರು, 2 ಚಾಳುಕ್ಯರು, 3 ಚೋಳರು, 4 ಗಂಗರು ಅಂತಕ್ಕಂಥ ಆಪ್ಷನ್ಗಳು ಇದ್ದಾವೆ. ಇದರಲ್ಲಿ ನಾವು ಸರಿಯಾದಂಥ ಉತ್ತರವನ್ನು ನೋಡೋದಾದರೆ ಯಾರು ಬೆಳ್ಳಂದೂರು ಕೆರೆಯನ್ನು ಕಟ್ಟಿಸಿದವರು ಯಾರು? ಚೋಳರು. ಹಾಗೆ ಚೋಳ ಸಾಮ್ರಾಜ್ಯದ ಶಿಲ್ಪಿ ಎಂದು ಪ್ರಸಿದ್ಧರಾದವರು ಯಾರು ಅಂತಕ್ಕಂಥ ಪ್ರಶ್ನೆ. 1 ಕರಿಕಾಲ ಚೋಳ, ವಿಜಯಾಲ, ಹಾಗೆ 3ನೇದು 1ನೇ ರಾಜರಾಜ, 4ನೇದು 3ನೇ ರಾಜೇಂದ್ರ ಅಂತಕ್ಕಂಥ ಆಪ್ಷನ್ ಇದೆ ಸ್ನೇಹಿತರೆ. ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ನೋಡೋದಾದರೆ 1ನೇ ರಾಜ. ಇವರು ಬೃಹದೇಶ್ವರ ಟೆಂಪಲನ್ನು ನಾವು ಏನು ಕಟ್ಟಿರತಕ್ಕಂಥದ್ದನ್ನು ನಾವು ನೋಡ್ಬೋದು ಸ್ನೇಹಿತರೆ. ಹಾಗೆ ತಾಂಜಾವೂರಿನ ಬೃಹದೇಶ್ವರ ದೇವಾಲಯವನ್ನು ನಿರ್ಮಿಸಿದ ಚೋಳ ರಾಜ ಯಾರು ಅಂತಕ್ಕಂಥದ್ದನ್ನು ಕೇಳಿದ್ದಾರೆ. ಇಲ್ಲಿ ನೋಡ್ರಿ ಆಪ್ಷನ್ ನಂಬರ್ 1 1ನೇ ರಾಜರಾಜ ಚೋಳ, 2ನೇದು 3ನೇ ರಾಜೇಂದ್ರ,
ಹಾಗೆ 4ನೇದು ಕರಿಕಾಲ, ಮೂರನೇದು ಕರಿಕಾಲ, 4ನೇದು ವಿಜಯಾಲ. ಈಗ ನೋಡಿರಿ, ನಾವು ಮೇಲೆ ಈಗಾಗಲೇ ಹೇಳಿದ್ದೀವಿ, ಅದನ್ನು ನಾವು ಗಮನಿಸೋದಾದರೆ ಯಾವುದು ಆಪ್ಷನ್ ನಂಬರ್ 1 ಸರಿಯಾದಂತಹ ಉತ್ತರ ಆಗುತ್ತೆ. ಮುಂದಿನ ರಾಜರಾಜ ಚೋಳ ಏನು ಮಾಡ್ತಾನೆ, ಬೃಹದೇಶ್ವರ ಟೆಂಪಲನ್ನು ಕಟ್ಟಿಸಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಇನ್ನು 29ನೇ ಪ್ರಶ್ನೆ ಏನು, ಹೊಂದಿಸಿ ಬರೆಯುವಂಥದ್ದನ್ನು ಕೊಟ್ಟಿದ್ದಾರೆ. ಕವಿ ಮತ್ತು ಅವರ ಕೃತಿಗಳನ್ನು ಕೊಟ್ಟಿರುವಂಥದ್ದು ಸ್ನೇಹಿತರೆ. ಇಲ್ಲಿ ನೋಡಿರಿ, ಯಶೋಧರ ಚರಿತೆ ಯಾರ್ದು ಅಂತಕ್ಕಂಥದ್ದನ್ನು ನಾವು ಗಮನಿಸೋದಾದರೆ ಜನ್ನ. ಹಾಗೆ ಶಬ್ದಮಣಿ ದರ್ಪಣ ಯಾರು, ಕೇಶಿ ರಾಜ. ಗಿರಿಜಾ ಕಲ್ಯಾಣ ಯಾರ್ದು, ಹರಿಹರ. ಗಿರಿಜಾ ಕಲ್ಯಾಣ ಯಾರು, ಹರಿಹರ. ಹರಿಶ್ಚಂದ್ರ ಕವಿ ಯಾರ್ದು, ರಾಘವಾಂಕ. ಇದರಲ್ಲಿ ಯಾವುದು ಯಾವುದಕ್ಕಿದೆ ಅಂತಕ್ಕಂಥದ್ದನ್ನು ನಾವು ಗಮನಿಸೋದಾದರೆ ನೋಡಿರಿ, A4 ಎಲ್ಲಿದೆ, ಲಾಸ್ಟಲ್ಲಿದೆ ನೋಡಿ ಸ್ನೇಹಿತರೆ. ಇದು ಸರಿಯಾದಂಥ ಉತ್ತರ ಆಗುತ್ತೆ. ಆಪ್ಷನ್ ನಂಬರ್ 4 A4, B2, ಹಾಗೆ C1 ಹರಿಶ್ಚಂದ್ರ ಕವಿ ರಾಘವಾಂಕ, D3 ಕೇಶಿರಾಜ ಶಬ್ದಮಣಿ ದರ್ಪಣ. ಇದನ್ನು ನಾವು ಗಮನಿಸುವಂಥದ್ದು ಸ್ನೇಹಿತರೆ. ಹಾಗೆ 29ನೇ ಪ್ರಶ್ನೆ, ರಾಮಾನುಜಾಚಾರ್ಯರಿಗೆ ಆಶ್ರಯ ನೀಡಿ ವಿಶಿಷ್ಟ ಅದ್ವೈತ ತತ್ವವನ್ನು ಪ್ರಚಾರ ಮಾಡಲು ಅವಕಾಶ ನೀಡಿದಂತಹ ಹೊಯ್ಸಳರ ರಾಜ ಯಾರು ಅಂತಕ್ಕಂಥದ್ದು ಇದೆ. 1 ನೃಪಕಾಮ, 2ನೇದು ಎರೆಯಂಗ, 3 ಬಲ್ಲಳ, 4ನೇದು ವಿಷ್ಣುವರ್ಧನ. ಏನು ರಾಮಾನುಜಾಚಾರ್ಯರಿಗೆ ಯಾರು ಕಾಲಾವಕಾಶವನ್ನು ಕೊಟ್ಟರು ಅಂತಕ್ಕಂಥದ್ದನ್ನು ನೋಡಿದರೆ ವಿಷ್ಣುವರ್ಧನ. ಇವನು ರಾಮಾನುಜಾಚಾರ್ಯರನ್ನು ಕರ್ನಾಟಕದಲ್ಲಿ ಬರಮಾಡಿಕೊಂಡಂತಹ ದೊರೆ. ಹಾಗೆ ವಿಶಿಷ್ಟ ಅದ್ವೈತ ತತ್ವವನ್ನು ಪ್ರಚಾರ ಮಾಡಲು ಕೂಡ ಅವಕಾಶವನ್ನು ಕೊಟ್ಟಿರುವಂತಹ ದೊರೆ. ಹಾಗೆ 31ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಾಕ್ತನ ಆಧಾರದ ಗುಂಪಿಗೆ ಸೇರುವುದಿಲ್ಲ ಅಂತಕ್ಕಂಥ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ. ಇದರಲ್ಲಿ A ಸಾಹಿತ್ಯ, 2 ನಾಣ್ಯ, 3 ಶಾಸನಗಳು, ಹಾಗೆ 4 ಸ್ಮಾರಕಗಳು ಅಂತಕ್ಕಂಥದ್ದು ಇದೆ. ಪ್ರಾಕ್ತನ ಆಧಾರಗಳು ಅಂತ ಕೇಳಿದ್ದಾರೆ ಇಲ್ಲಿ. ಹಾಗಾಗಿ ನಾವು 31ನೇ ಪ್ರಶ್ನೆಗೆ ಯಾವುದಂದರೆ ಪ್ರಾಕ್ತನ ಆಧಾರಗಳಲ್ಲಿ ನಾಣ್ಯಗಳು, ಶಾಸನಗಳು, ಸ್ಮಾರಕಗಳು ಬರ್ತವೆ. ಇಲ್ಲಿ ಸಾಹಿತ್ಯ ಏನಾಗಲ್ಲ, ಬರುವುದಿಲ್ಲ ಸ್ನೇಹಿತರೆ. ಹಾಗಾಗಿ ಆಪ್ಷನ್ ನಂಬರ್ 1 ಸರಿಯಾದಂತಹ ಉತ್ತರ. ಹಾಗೆ ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಈ ರಾಜಮನೆತನಕ್ಕೆ ಸೇರಿದೆ ಅಂತಕ್ಕಂಥ ಪ್ರಶ್ನೆ ಇದೆ. 1 ಪಲ್ಲವರು, 2 ಕದಂಬರು, 3 ಚೋಳರು, ಹಾಗೆ 4 ಗಂಗರು ಅಂತಕ್ಕಂಥದ್ದು ಇದೆ. ಯಾರ ಕಾಲಕ್ಕೆ ಸಂಬಂಧಪಟ್ಟಿದೆ ಅಂದರೆ ಕದಂಬರ ಕಾಲಕ್ಕೆ ಸಂಬಂಧಿಸಿರುವಂಥದ್ದು. ಕಾಕುತ್ಸ್ಯವರ್ಮನ ಕಾಲದಲ್ಲಿ ಹಲ್ಮಿಡಿ ಶಾಸನ ರಚನೆಯಾಗಿರ್ತಕ್ಕಂಥದ್ದು ಸ್ನೇಹಿತರೆ. ಹಾಗೆ 33ನೇ ಪ್ರಶ್ನೆ, ಈ ಕೆಳಗಿನ ಅಂಶಗಳಲ್ಲಿ ಕುಷಾಣರ ಅವಧಿಗೆ ಸಂಬಂಧಿಸಿದ ಅಂಶಗಳು ಯಾವ್ಯಾವು ಅಂತಕ್ಕಂಥ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಗಾಂಧಾರ ಶಿಲ್ಪಕಲೆ ಕುಷಾಣರಿಂದ ವಿಕಸನಗೊಂಡಿತು. B ಸುವರ್ಣಗಿರಿ ಇವರ ರಾಜಧಾನಿಯಾಗಿತ್ತು. C ಇವರು ಯೂಚಿ ಸಂತತಿಯ ಅಲೆಮಾರಿ ಜನಾಂಗದವರು. D 4ನೇ ಬೌದ್ಧ ಸಮಾವೇಶವನ್ನು ಕಾಶ್ಮೀರದಲ್ಲಿ ನಡೆಸಲಾಯಿತು ಅಂತಕ್ಕಂಥ 4 ಅಂಶಗಳು ಇವರಿಗೆ ಸಂಬಂಧಪಟ್ಟಿದ್ದಾವೋ, ಎಷ್ಟು ಅಂಶಗಳು ಸಂಬಂಧಪಟ್ಟಿದ್ದಾವೋ ಅಂತ ಪ್ರಶ್ನೆಯನ್ನು ಕೇಳಿರುವಂಥದ್ದು ಸ್ನೇಹಿತರೆ. ಇಲ್ಲಿ ನಾವು ಸರಿಯಾದಂಥ ಉತ್ತರವನ್ನು ಗಮನಿಸೋದಾದರೆ 3 ಸರಿಯಾಗ್ತವೆ ಸ್ನೇಹಿತರೆ. ಅವು ಯಾವ್ಯಾವುದಂದರೆ A, C, D. A, C, D. ಹಾಗಾಗಿ ನಾವು ಇದರಲ್ಲಿ ಸರಿಯಾದಂಥ ಉತ್ತರವನ್ನು ಗಮನಿಸೋದಾದರೆ ಯಾವುದಪ್ಪ ಅಂದರೆ ಆಪ್ಷನ್ ನಂಬರ್ 2 ಸರಿಯಾದಂತಹ ಉತ್ತರ ಆಗುತ್ತೆ. ಸುವರ್ಣಗಿರಿ ರಾಜಧಾನಿ ಇವ್ರದ್ದಲ್ಲ ಸ್ನೇಹಿತರೆ, ಕುಷಾಣರದಲ್ಲ. ಹಾಗೆ 34ನೇ ಪ್ರಶ್ನೆ, ಮೌರ್ಯರ ರಾಜಧಾನಿ ಪಾಟಲಿಪುತ್ರ ಆದರೆ ಕುಷಾಣರ ರಾಜಧಾನಿ ಯಾವುದು ಅಂತಕ್ಕಂಥದ್ದನ್ನು ಕೇಳಿದರೆ 1 ಕಳಿಂಗ, 2 ತಕ್ಷಶಿಲಾ, 3 ಪುರುಷಾಪುರ, 4 ಉಜ್ಜಯಿನಿ.
ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ನೋಡಿದರೆ ಅದು ಪುರುಷಾಪುರ ಅಥವಾ ಪೇಶಾವರ ಕುಶಾಣರ ರಾಜಧಾನಿಯಾಗಿತ್ತು. ಕಳಿಂಗ ಅಂತಕ್ಕಂಥದ್ದು ಮೌರ್ಯರ ಕಾಲದಲ್ಲಿ ಬರುವಂತಹ ಒಂದು ಪ್ರಸಿದ್ಧವಾದಂತಹ ಸ್ಥಳ. ಅಲ್ಲಿ ಕಳಿಂಗ ಯುದ್ಧವನ್ನು ಮಾಡಿರುವಂಥದ್ದು ಸ್ನೇಹಿತರೆ. ಇನ್ನು ತಕ್ಷಶಿಲಾ, ಉಜ್ಜಯಿನಿ ಇವು ಪ್ರಸಿದ್ಧವಾದ ವಿದ್ಯಾ ಸ್ಥಳಗಳಾಗಿದ್ದವು ಸ್ನೇಹಿತರೆ. ಇನ್ನು 35ನೇ ಪ್ರಶ್ನೆ, ಆಯುರ್ವೇದ ನಿಘಂಟನ್ನು ವೈದ್ಯಶಾಸ್ತ್ರಕ್ಕೆ ಕೊಡುಗೆಯಾಗಿ ನೀಡಿರುವಂತಹ ಗುಪ್ತರ ಕಾಲದ ವಿಜ್ಞಾನಿ ಯಾರು ಅಂತ ಪ್ರಶ್ನೆ ಇದೆ. ಹಾಗೆ ಇಲ್ಲಿ ಒಂದು ಧನ್ವಂತರಿ, ಚರಕ, ಸುಶ್ರುತ, ವರಹ, ಮಿಹಿರ ಅಂತ 4 ಆಪ್ಷನ್ಗಳಿದ್ದಾವೆ. ಇದರಲ್ಲಿ ಯಾವುದು ಸರಿಯಾದಂಥ ಉತ್ತರ? ಆಯುರ್ವೇದ ನಿಘಂಟು ಧನ್ವಂತರಿ. ಚರಕ, ಚರಕ ಸಂಹಿತೆ ಇವಿಷ್ಟನ್ನು ನಾವು ನೋಡ್ಬೋದು. ಹಾಗೆ 36ನೇ ಪ್ರಶ್ನೆ, 2ನೇ ಪುಲಿಕೇಶಿಯಿಂದ ಪರಾಭವಗೊಂಡ ವರ್ಧನರ ದೊರೆ ಯಾರು ಅಂತಕ್ಕಂಥ ಕೇಳಿದ್ದಾರೆ. 1 ಪುಷ್ಯಭೂತಿ, ಪ್ರಭಾಕರ ವರ್ಧನ, ರಾಜವರ್ಧನ, 4ನೇದು ಹರ್ಷವರ್ಧನ. 2ನೇ ಪುಲಿಕೇಶಿಯಿಂದ ಪರಾಭವಗೊಂಡ ವರ್ಧನರ ದೊರೆ ಯಾರು ಅಂದರೆ ಹರ್ಷವರ್ಧನ. ಯಾವ ನದಿಯ ಮೇಲೆ ಇವರು ಯುದ್ಧವನ್ನು ಆಡ್ತಾರೆ ಅಂದರೆ, ಯಾವ ನದಿ ಹತ್ರ ಅಂದರೆ ನರ್ಮದಾ ನದಿಯ ದಡದ ಮೇಲೆ ಬಾದಾಮಿ ಚಾಳುಕ್ಯರು ಮತ್ತು ಹಾಗೆ ಹರ್ಷವರ್ಧನರ ವರ್ಧನರ ನಡುವೆ ಕಾಳಗವನ್ನು ಏರ್ಪಟ್ಟಿರುವಂಥದ್ದು. ಇದರಲ್ಲಿ 2ನೇ ಪುಲಿಕೇಶಿ ಗೆಲ್ತಾನೆ ಸ್ನೇಹಿತರೆ. ಹಾಗೆ ದಕ್ಷಿಣ ಪತೇಶ್ವರ ಎಂಬ ಬಿರುದನ್ನು ಕೂಡ ಇವನು ಇಲ್ಲಿಂದ ತೆಗೆದುಕೊಳ್ತಾನೆ ಈ ಯುದ್ಧದಿಂದ. ಹಾಗೆ ನಾವು 37ನೇ ಪ್ರಶ್ನೆಯನ್ನು ಗಮನಿಸೋದಾದರೆ, ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ಮೂರ್ತಿಯನ್ನು ನಿರ್ಮಿಸಿದವರು ಯಾರು ಅಂತಕ್ಕಂಥ ಪ್ರಶ್ನೆ ಇದೆ. 1 ಅಜಿತಸೇನ, 2 ದಡಿಗ, 3 ಚಾವುಂಡರಾಯ, 4 ದುರ್ವಿನೀತ. ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸೋದಾದರೆ ಯಾವುದು? ಚಾವುಂಡರಾಯ ಅಂತಕ್ಕಂಥವನು ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ಮೂರ್ತಿಯನ್ನು ನಿರ್ಮಿಸಿರ್ತಕ್ಕಂಥದ್ದು. 38ನೇ ಪ್ರಶ್ನೆಯನ್ನು ನಾವು ಗಮನಿಸೋದಾದರೆ, ಕದಂಬರ ರಾಜಧಾನಿ ಬನವಾಸಿ ಈ ಜಿಲ್ಲೆಯಲ್ಲಿದೆ. ಪ್ರಸ್ತುತ ಯಾವ ಜಿಲ್ಲೆಯಲ್ಲಿದೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ. ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ನೋಡೋದಾದರೆ 1 ಉತ್ತರ ಕನ್ನಡ, 2 ದಕ್ಷಿಣ ಕನ್ನಡ, 3 ಚಿಕ್ಕಮಗಳೂರು, 4 ಬೆಂಗಳೂರು ಗ್ರಾಮಾಂತರ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರ ಕನ್ನಡದ ಬನವಾಸಿ. ಇನ್ನು 39ನೇ ಪ್ರಶ್ನೆ, ಕೆಳಗಿನ ವಾಕ್ಯಗಳಿಗೆ ಸರಿ ಹೊಂದುವ ಆಯ್ಕೆಯನ್ನು ಗುರುತಿಸಿ ಅಂತಕ್ಕಂಥ ಪ್ರಶ್ನೆ ಇದೆ. ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿ ವಿಶಾಲ ಪ್ರದೇಶವನ್ನು ಹೊಂದಿರುವಂತಹ ಭಾರತವು ಒಂದು ಉಪಖಂಡ. 2 ಮಾನವರು ಲೇಖನ ಕಲೆಯನ್ನು ಕಂಡುಹಿಡಿಯುವುದಕ್ಕೆ ಮೊದಲಿನ ಕಾಲವನ್ನು ಪ್ರಾಗೈತಿಹಾಸಿಕ ಕಾಲ ಎನ್ನುತ್ತೇವೆ ಅಂತಕ್ಕಂಥ ಪ್ರಶ್ನೆ ಇದೆ. ಅವು 2 ಸರಿ ಹೊಂದುವಂತಹ ಆಯ್ಕೆಯನ್ನು ಗುರುತಿಸಿ ಅಂತ ಕೇಳಿದರೆ, 1 ಎ ಸರಿ, ಬಿ ತಪ್ಪು, 2 ಎ ತಪ್ಪು, ಬಿ ಸರಿ, 3 ಎ ಮತ್ತು ಬಿ ಎರಡೂ ತಪ್ಪು, ಹಾಗೆ 4 ಎ ಮತ್ತು ಬಿ ಎರಡೂ ಸರಿ ಅಂತಕ್ಕಂಥ ಆಪ್ಷನ್ಗಳಿದ್ದಾವೆ. ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸೋದಾದರೆ ಯಾವುದು? ಎ ಮತ್ತು ಬಿ ಎರಡೂ ಸರಿಯಾಗಿರ್ತಕ್ಕಂಥದ್ದು ಗಮನಿಸಬಹುದು ಸ್ನೇಹಿತರೆ. ಇನ್ನು 40ನೇ ಪ್ರಶ್ನೆ, ಈ ಇತಿಹಾಸ ವಿಭಾಗದಲ್ಲಿ ಕೊನೆಯ ಪ್ರಶ್ನೆ ಇದು. ಈಜಿಪ್ಟಿಯನ್ನರು ಬಳಸುತ್ತಿದ್ದಂತಹ ಸಂಕೇತಗಳ ಭಾಷೆಯನ್ನು ಹೀಗೆ ಕರೆಯುತ್ತಾರೆ ಅಂತಕ್ಕಂಥದ್ದಿದೆ. 1 ಪ್ರಾಕೃತ, 2 ಹೀರೋಗ್ಲಿಫಿಕ್ಸ್, 3 ಲ್ಯಾಟಿನ್, ಹಾಗೆ 4 ಕ್ಯೂನಿಫಾರಮ್. ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ನೋಡೋದಾದರೆ ಯಾವುದಂದರೆ ಹೀರೋಗ್ಲಿಫಿಕ್ಸ್ ಅಂತಕ್ಕಂಥದ್ದನ್ನು ಬಳಸ್ತಾ ಇದ್ರು ಸ್ನೇಹಿತರೆ. ಇದಿಷ್ಟು ಕೂಡ ಇತಿಹಾಸಕ್ಕೆ ಸಂಬಂಧಿಸಿದಂತಹ NNMS ಪರೀಕ್ಷೆಯಲ್ಲಿ ಕೇಳಬಹುದಂತಹ ಪ್ರಮುಖವಾದಂತಹ ಪ್ರಶ್ನೋತ್ತರಗಳು ಸ್ನೇಹಿತರೆ. ಇವುಗಳನ್ನು ಅಧ್ಯಯನ ಮಾಡಿದ್ದಲ್ಲಿ ನೀವು ಅಂಕಗಳನ್ನು ಪಡೆದುಕೊಳ್ಬೋದಾಗಿದೆ. ಈ ವಿಷಯ ನಿಮಗೆ ಇಷ್ಟವಾದಲ್ಲಿ ಅಥವಾ ಈ ಟಾಪಿಕ್ ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ರೀತಿಯ ಒಂದು ಪ್ರಶ್ನೋತ್ತರಗಳನ್ನು ಮುಂದಿನ ತರಗತಿಗಳಲ್ಲಿ ನಾವು ಬಿಡಿಸ್ತಾ ಹೋಗೋಣ ಸ್ನೇಹಿತರೆ. ಥ್ಯಾಂಕ್ ಯು, ಧನ್ಯವಾದಗಳು ಎಲ್ರಿಗೂ ಕೂಡ.